ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಕ್ಷಣೆ ಕೊಡಬೇಕಾದ ಪೊಲೀಸರೇ ನಡು ರಸ್ತೆಯಲ್ಲಿ ರೌಡಿ ಒಬ್ಬನ ಮುಂದೆ ಅಸಹಾಯಕರಾಗಿ ಕೈಕಟ್ಟಿ ನಿಂತ್ಕೊಂಡ್ರೆ ಏನಾಗುತ್ತೆ? ಸಾರ್ವಜನಿಕರ ಗತಿ ಏನು? ಇಂತಹದೊಂದು ಆಘಾತಕಾರಿ ಘಟನೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಸಾಕ್ಷಿಯಾಗಿದೆ. ಖಾಕಿ ಪಡೆಯ ಮರ್ಯಾದೆ ಹರಾಜು ಹಾಕಿದ ಆ ಕುಖ್ಯಾತ ರೌಡಿ ಯಾರು? ಕೈಕಟ್ಟಿ ನಿಂತ ಆ ಇನ್ಸ್ಪೆಕ್ಟರ್ಗೆ ಸರ್ಕಾರ ಕೊಟ್ಟ ಶಿಕ್ಷೆ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಕಳೆದ ಭಾನುವಾರ ಹಳಿಯಾಳ ನಗರದ ಮೌರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ದೊಡ್ಡ ಹೈ ಡ್ರಾಮಾವೇ ನಡೆದೋಯಿತು. ಇದಕ್ಕೆಲ್ಲ ಕಾರಣ ಮಚ್ ಮಂಜ ಅಲಿಯಾಸ್ ಮಂಜುನಾಥ್ ಅನ್ನೋ ಕುಖ್ಯಾತ ಮಾಜಿ ರೌಡಿ ಶೀಟರ್. ತನ್ನ ಹೆಂಡತಿಯ ವಿಚ್ಛೇದನಕ್ಕೆ ಪೊಲೀಸರೇ ಕಾರಣ ಅನ್ನೋ ಸಿಟ್ಟು ಈತನಿಗಿತ್ತು. ಕುಡಿದ ನಶೆಯಲ್ಲಿ ಈ ಮಚ್ ಮಂಜ ಏಕಾಏಕಿ ಪೊಲೀಸರ ಜೀಪ್ ತಡೆದು ನಡು ರಸ್ತೆಯಲ್ಲೇ ರಂಪಾಟ ಶುರು ಮಾಡಿದ್ದ. ಅಷ್ಟೇ ಅಲ್ಲ, ಜೀಪ್ನಲ್ಲಿದ್ದ ಪೊಲೀಸ್ ಸಿಬ್ಬಂದಿಯ ಕೊರಳಪಟ್ಟಿ ಹಿಡಿದು ಸಾರ್ವಜನಿಕವಾಗಿಯೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದ. ಒಬ್ಬ ರೌಡಿ ಶೀಟರು ಪೊಲೀಸರ ಮೇಲೇನೇ ಇಷ್ಟೆಲ್ಲ ಗುಂಡಾವರ್ತನೆ ತೋರ್ತಾ ಇದ್ರು ಆ ಸ್ಥಳದಲ್ಲಿದ್ದ 6 ಜನ ಪೊಲೀಸರು ಮಾತ್ರ ಅಸಹಾಯಕರಾಗಿ ಮೂಕ ಪ್ರೇಕ್ಷಕರಂತೆ ನಿಂತ್ಕೊಂಡಿದ್ರು. ಇದೇ ವೇಳೆ ಘಟನಾ ಸ್ಥಳಕ್ಕೆ ಹಳಿಯಾಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಮವನೂರು ಆಗಮಿಸಿದ್ರು. ತಮ್ಮದೇ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗ್ತಾ ಇದ್ರು ರೌಡಿಯ ಆರ್ಭಟವನ್ನು ತಡೆಯುವ ಬದಲು ಅವರು ಜೀಪಿನಿಂದ ಕೆಳಗಡೆ ಇಳಿಲೇ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯ ಎದುರೇ ಕಾನೂನು ಕಗ್ಗೋಲೆ ಆಗ್ತಾ ಇದ್ರು PSI ಬಸವರಾಜು ಸುಮ್ಮನೆ ಕುಳಿತಿದ್ದು ಇಲಾಖೆಗೆ ತೀವ್ರ ಮುಜುಗರವನ್ನು ತಂದಿಟ್ಟಿತ್ತು. ಈ ಆಟಾಟೋಪದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದಂಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ರೌಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದವರೇ ಹೀಗೆ ಅಸಹಾಯಕರಾದರೆ ಸಾಮಾನ್ಯರ ರಕ್ಷಣೆ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಎದ್ದುಕೊಂಡು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಅವರು ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಕರ್ತವ್ಯ ಲೋಪ ಎಸಗಿದ PSI ಬಸವರಾಜ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು. ಜೊತೆಗೆ ಘಟನೆ ವೇಳೆ ಸ್ಥಳದಲ್ಲಿದ್ದ ಠಾಣೆಯ ಮತ್ತು 8 ಜನ ಪೊಲೀಸ್ ಸಿಬ್ಬಂದಿಯನ್ನು ಬೇರೆ ಕಡೆಗೆ ಎತ್ತಂಗಡಿ ಮಾಡಲಾಯಿತು. ಈ ಮೂಲಕ ಕರ್ತವ್ಯ ಲೋಪ ಎಸಗುವ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಇನ್ನೊಂದು ಕಡೆ ಈ ಘಟನೆಯ ಬಳಿಕ ಪೊಲೀಸರ ಕಣ್ತಪ್ಪಿಸಿ ಮುಖ್ಯ ಆರೋಪಿ ಮಚ್ ಮಂಜ ಪರಾರಿಯಾಗ್ತಾ ಇದ್ದ. ಕಳೆದ 1 ವಾರದಿಂದ ತಲೆಮರೆಸಿಕೊಂಡಿದ್ದ ಈತನ ಪತ್ತೆಗಾಗಿ CPI ಜಯಪಾಲ್ ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ಪೊಲೀಸ್ ತಂಡವನ್ನು ರಚನೆ ಮಾಡಲಾಗಿತ್ತು. ಕೊನೆಗೂ ಪೊಲೀಸರ ಕೆಡ್ಡಕ್ಕೆ ಬಿದ್ದಿರುವ ಈ ಮಾಜಿ ರೌಡಿ ಶೀಟರ್ನನ್ನು ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ತಾಸ್ಗಾಂವ್ನಲ್ಲಿ ಯಶಸ್ವಿಯಾಗಿ ಅರೆಸ್ಟ್ ಮಾಡಲಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಮೇಲೇ ದರ್ಪ ಮೆರೆದಿದ್ದ ರೌಡಿ ಶೀಟರು ಈಗ ಕಂಬಿ ಅನ್ನಿಸ್ತಾ ಇದ್ದಾನೆ. ಜವಾಬ್ದಾರಿ ಮರೆತ ಅಧಿಕಾರಿಗಳು ಅಮಾನತಾಗಿದ್ದಾರೆ. ಕಾನೂನು ಕೈಗೆತ್ತಿಕೊಳ್ಳುವವರಿಗೂ ಕರ್ತವ್ಯ ಮರೆಯುವವರಿಗೂ ಈ ಘಟನೆ ದೊಡ್ಡ ಪಾಠವಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.